ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ಪ್ರತಿ ವಾರ 1% 2% ನೀವು ಆರಾಮಾಗಿ ರಿಟರ್ನ್ ತೆಗಿಬಹುದು ಅಂತ ಹೇಳ್ತಾರಲ್ವಾ, ಇವರು ಪಕ್ಕ ನಿಮ್ ಜೊತೆಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರತಿ ವಾರ 1% ಸ್ಟಾಕ್ ಮಾರ್ಕೆಟ್ ಇಂದ ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ನಿಮ್ ಹತ್ರ 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಪ್ರತಿ ವಾರ 1% ರಿಟರ್ನ್ ತೆಗಿತೀರಾ ಅಂದ್ರೆ ಒಂದು ತಿಂಗಳಿಗೆ 4% ತೆಗೆದಂಗಾಯ್ತು. ಒಂದು ವರ್ಷಕ್ಕೆ 52% ರಿಟರ್ನ್ ತೆಗೆದಂಗಾಗುತ್ತೆ. ನೀವು ಅಂದ್ರೆ ಈ 10 ಲಕ್ಷ ಯೂಸ್ ಮಾಡ್ಕೊಂಡು ಒಂದು ವರ್ಷ ಆದ್ಮೇಲೆ ನೀವು 52% ರಿಟರ್ನ್ ತೆಗೆದ್ರೆ ನಿಮ್ ಹತ್ರ 15 ಲಕ್ಷ ಇರುತ್ತೆ. ಈ 15 ಲಕ್ಷಕ್ಕೆ ನೀವು 52% ರಿಟರ್ನ್ ತೆಗೆದ್ರೆ ನಿಮ್ ಹತ್ರ 23 ಲಕ್ಷ ಇರುತ್ತೆ. 3ನೇ ವರ್ಷಕ್ಕೆ 35 ಲಕ್ಷ ಇರುತ್ತೆ. 4ನೇ ವರ್ಷಕ್ಕೆ 53 ಲಕ್ಷ ಇರುತ್ತೆ. 5ನೇ ವರ್ಷಕ್ಕೆ 81 ಲಕ್ಷ ಇರುತ್ತೆ. 6ನೇ ವರ್ಷಕ್ಕೆ ನಿಮ್ಮ ಹತ್ರ 1.2 ಕ್ರೋರ್ಸ್ ಇರುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಹೋಗಿ ನೀವೇನಾದ್ರೂ 20 ವರ್ಷದವರೆಗೂ 52% ರಿಟರ್ನ್ ತೆಗೆದ್ರೆ ನಿಮ್ಮ ಹತ್ರ ಬರೋಬ್ಬರಿ 433 ಕೋಟಿ ಇರುತ್ತೆ. ಇಸ್ ದಿಸ್ ಇವನ್ ಪಾಸಿಬಲ್? ಯಾಕಂದ್ರೆ ಜಗತ್ತಿನಲ್ಲಿರೋ ಶ್ರೇಷ್ಠ ಇನ್ವೆಸ್ಟರ್ ವಾರನ್ ಬಫೆಟ್ ಪ್ರತಿ ವರ್ಷ 20% ಅಷ್ಟೇ ರಿಟರ್ನ್ ತೆಗೆದಿದ್ದಾರೆ. ಅದೇ ರೀತಿ ಪೀಟರ್ ಲಿಂಚ್ ಅವರು 30% ರಿಟರ್ನ್ ತೆಗೆದಿದ್ದಾರೆ. ಬಟ್ ನಿಮ್ಗೆ ಯಾರು ಹೇಳ್ತಾರಲ್ವಾ ಒಂದು ವರ್ಷಕ್ಕೆ 52% ರಿಟರ್ನ್ ತೆಗಿತಾರೆ ಅಂತ, ಅವ್ರಿಗೆ ನೀವೇ ಕ್ವಶನ್ ಕೇಳಿ ನೀನ್ ತೆಗಿ ಮೊದಲು, ಆಮೇಲೆ ನನಗೆ ಹೇಳು ಅಂತ. ಈ ತರ ನಿಮ್ಗೆ ಯಾಕೆ ಹೇಳ್ತಾರೆ ಗೊತ್ತಾ? ಯಾಕೆ ಹೇಳ್ತಾರೆ ಅಂತ ನೀವು ಥಿಂಕ್ ಮಾಡಿ.